ಸಿಕ್ಕಾಕೊಂಡೆ ಕಣೆ ಆದ್ಯ. ದೊಡ್ಡಪ್ಪನ ಮುಂದೆ ಹೇಗ್ ಸಿಕ್ಕಾಕಿಸ್ತೀನಿ ನೋಡ್ತಾ ಇರೋ. ಯಾಕೆ ಹೇಳ್ದೆ? ನಾನು ಹೇಳ್ದ್ನ ನಿಂಗೆ MLA ಸ್ಥಾನಕ್ಕೆ ಪೈಪೋಟಿ ನಡೆಸ್ತೀನಿ ಅಂತ ಹೇಳ್ದ್ನಾ? ಅದು ಹಾಗೆ ಕೇಳಿ ದೊಡ್ಡಪ್ಪ. ಅದು ಆದ್ಯ ಏನೋ ಗೊತ್ತಿಲ್ಲದೆ ಹಾಗೆ ಮಾತಾಡ್ಬಿಟ್ಟಿದ್ದಾಳೆ. ನೀವು ಇಲ್ಲಿ ಬಂದು ಕೂತ್ಕೊಳ್ರಿ. ನೀನು ಮಾತಾಡ್ಬೇಡ ಜಾನಕಿ. ಈಗ ಹೇಳು ಆದ್ಯ, ಯಾಕೆ ಹಾಗೆ ಹೇಳ್ದೆ? ಅದು ದೊಡ್ಡಪ್ಪ, ನಿಮಗೆ ಹೇಳ್ದೆ ನಿಮ್ ಬಗ್ಗೆ ಅಲ್ಲಿ ನಿರ್ಧಾರ ತಗೊಂಡಿದ್ದು ನೀವು ಎಲೆಕ್ಷನ್ ನಿಂತ್ಕೋತಾ ಇದ್ದೀರಾ ಅಂತ ಹೇಳಿದ್ದು ನನ್ ತಪ್ಪೇ ದೊಡ್ಡಪ್ಪ. ಅಬ್ಬಾ ನೋಡಿ ಹೇಗ್ ಹೇಳ್ತಾ ಇದ್ದಾಳೆ. ನಾನ್ ಮಾತಾಡ್ತಾ ಇದ್ದೀನಲ್ವಾ ಚಾರು. ದೊಡ್ಡಪ್ಪ, ದಿನ ಪೂಜೆ ಮಾಡ್ತಾ ಇರುವಂತ ದೇವಸ್ಥಾನನ ಮುಚ್ಚಿಸಿ ಅಲ್ಲಿ ಏನ್ ನಡೀತಾ ಇದೆ ಅಂತ ನಿಮಗೆ ಗೊತ್ತಿಲ್ದೇನೆ ಅವರು ಸುಲ್ಗೆ ಮಾಡ್ತಾ ಇದ್ದಾರೆ. ಈ ಊರ್ನ ಮತ್ತೆ ಆ ದೇವಸ್ಥಾನನ ನಾಶ ಮಾಡ್ಬೇಕು ಅಂತ ನೋಡ್ತಾ ಇದ್ದಾನೆ ಆ MLA. ಮತ್ತೆ ಬಂದು ನಮ್ಗೆ ಓಟ್ ಹಾಕಿ ಅಂತ ಕೇಳ್ತಾ ಇದ್ದಾನೆ. ಸೀನು, ನನ್ನೇನ್ ಮಾತಾಡಕ್ ಬಿಡು. ದೊಡ್ಡಪ್ಪ ನಂಬಿರೋಂತ ಊರು ನಾಶ ಆಗ್ತಾ ಇದೆ. ಈ ಊರು ಕೈ ತಪ್ಪ ಹೋಗ್ತಾ ಇದೆ. ದೊಡ್ಡಪ್ಪ, ಆ ದೇವಸ್ಥಾನದ ಬಾಗ್ಲು ತೆಗಿಬೇಕು ಅಂತ ಬಂದವರು ಎಷ್ಟು ಜನ ಸತ್ತೋಗಿದ್ದಾರೆ. ಅದಕ್ಕೆಲ್ಲ ಕಾರಣ ಯಾರು? ಆ MLA ಅಲ್ವಾ? ಇದಕ್ಕೆಲ್ಲ ಕಾರಣ ಯಾರು ಅಂತ ತಿಳ್ಕೊಳ್ಳೋ ಅಂತ ಹಕ್ಕು ನಮ್ಗಿಲ್ವಾ? ಅವನು ಆ ಪದವಿಲಿ ಇರೋದಕ್ಕೆ ಅಲ್ವಾ ಇದನ್ನೆಲ್ಲ ಮಾಡ್ತಾ ಇರೋದು? ಅದೇ ನೀವ ಅಧಿಕಾರಕ್ಕೆ ಬಂದ್ರೆ ಅವನ್ ಮಾಡ್ತಿರೋ ಅನ್ಯಾಯನೆಲ್ಲ ತಡಿಬಹುದು. ಈ ಊರ್ನ ದೇವಸ್ಥಾನನ ಕಾಪಾಡ್ತೀರಾ. ಈ ಒಂದು ಕ್ಷೇತ್ರನೇ ಸರಿಯಾಗುತ್ತೆ. ನನಗೀಗ ನನ್ನ ಊರೇ ಮುಖ್ಯನಮ್ಮ. ಊರಿನ ಜನರನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ರಾಜಕೀಯದ ಬಣ್ಣ ಹಚ್ಕೊಳಕ್ಕಾಗಲ್ಲ. ಅವ್ರೆಂತ ದುಷ್ಟರು ಅಂತ ಗೊತ್ತಿದ್ರು ಕೂಡ ನೀವು ಮತ್ತೆ ಸಪೋರ್ಟ್ ಮಾಡಿದ್ರೆ ಅಧರ್ಮನೆ ಗೆಲ್ಲುತ್ತೆ. ಈ ದುಷ್ಟ ಮನುಷ್ಯರುಗಳಿಂದ ಈ ಕ್ಷೇತ್ರ ಹಾಳಾಗೋದು ನನಗಿಷ್ಟ ಆಗ್ತಾ ಇಲ್ಲ ದೊಡ್ಡಪ್ಪ. ಅವನ ಅಧಿಕಾರನ ಮಿಸ್ಯೂಸ್ ಮಾಡ್ಕೊಂಡು ಮನುಷ್ಯರು ಪ್ರಾಣ ತೆಗಿತಾ ಇದ್ದಾನೆ. ನಿಮ್ ಸಪೋರ್ಟ್ನೆ ತಗೊಂಡು ನಿಮ್ ಬೆಂಬಲದಿಂದ ಎಲೆಕ್ಷನ್ ಅಲ್ಲಿ ಗೆದ್ದು ರಾಜಿನ ಸಾಯಿಸ್ಬೇಕು ಅಂತ ನೋಡ್ತಾ ಇದ್ದಾನೆ ದೊಡ್ಡಪ್ಪ. ನಿಮ್ ಹತ್ರ ಖಂಡಿತವಾಗ್ಲೂ ಬರ್ತಾರೆ. ನಿಮ್ ಸಪೋರ್ಟ್ಗೋಸ್ಕರ ನೀವೇನ್ ಮಾಡಿ ಅಂತೀರೋ ಅದನ್ ಮಾಡ್ತಾರೆ. ಆ ಸಮಯದಲ್ಲಿ ನಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ತಗೋಬಹುದು. ಹೌದು ರೀ, ಪದವಿಗೋಸ್ಕರ ಅಲ್ದೆ ಹೋದ್ರು ನಮ್ ರಾಜಿಗೋಸ್ಕರ, ಊರ್ನೂರ್ಗೋಸ್ಕರ ನೀವೀ ನಿರ್ಧಾರ ತಗೊಳ್ಳೋದು ಒಳ್ಳೇದು ಅಂತ ನನ್ಗೆ ಯಾಕೋ ಅನ್ನಿಸ್ತಾ ಇದೆ ರೀ. ರಾಜಕೀಯ ಒಳ್ಳೇದಲ್ಲ ಅತ್ಗೆ. ನೀನ್ ನನ್ನ ಹತ್ರಕ್ಕೆ ಬಂದು ನನ್ನ ಹತ್ರ ಒಂದು ಮಾತನ್ನು ಕೂಡ ಹೇಳ್ದೆ. ನೀನ್ ನನ್ನ ಬಗ್ಗೆ ಅಷ್ಟು ದೊಡ್ಡ ನಿರ್ಧಾರನ ಹೇಳಿದ್ಯಲ್ಲ ಅಂತ ನನಗೆ ಕೋಪ ಬಂತಮ್ಮ. ಇದನ್ನೆಲ್ಲ ನೀನ್ ಮಾಡ್ತಿರೋದು ಊರನ್ನ ರಾಜಲಕ್ಷ್ಮಿನ ಕಾಪಾಡಕ್ಕೆ ಅಂತ ನನಗೆ ಗೊತ್ತಾಗ್ಲಿಲ್ಲಮ್ಮ. ನೀನು ಗೊತ್ತಿಟ್ಕೊಂಡಲ್ಲ, ಗೊತ್ತಿಲ್ಲದೆ ಕೂಡ ಯಾವ ತಪ್ಪು ಮಾಡಲ್ಲ ಅಂತ ನಂಗೆ ಗೊತ್ತು. ಆದ್ರೂ ನಿನ್ ಮೇಲ್ ಕೋಪ ಮಾಡ್ಕೊಂಡೆ. ಈ ದೊಡ್ಡಪ್ಪನ ಮೇಲ್ ಕೋಪ ಇಲ್ಲ ತಾನೆ? ಅಯ್ಯೋ ದೊಡ್ಡಪ್ಪ, ನಾನು ನಿಮ್ ಮಗಳು. ಆದ್ರೆ ಒಂದು ವಿಷಯನಮ್ಮ, ನೀನ್ ಹೇಳದ ಹಾಗೆ ಅವನ್ ಬರ್ತಾರೆ ದೊಡ್ಡಪ್ಪ. ಪದವಿಗೋಸ್ಕರ ಕಾಲ್ಗೆ ಚಕ್ರ ಹಾಕೊಂಡು ಬಂದೇ ಬರ್ತಾರೆ. ಯಾಕಮ್ಮ ಹಾಗೆ ನಿಂತ್ಕೊಂಡಿದ್ಯಾ? ಕೂತ್ಕೋ. ನೀನು ತಮ್ಮಂಗೋಸ್ಕರ ವೆಯ್ಟ್ ಮಾಡ್ತಿದ್ಯಾ? ಏನಿಲ್ಲ ಕಣೋ, ನಿಮ್ಗೋಸ್ಕರನೇ. ಆಚೆ ಹೋಗಿ ತುಂಬಾ ಹೊತ್ತಾಯ್ತಲ್ಲ, ಇನ್ನೂ ಬರ್ಲಿಲ್ವಲ್ಲ ಅಂತ ನೋಡ್ತಾ ಇದ್ದೆ. ನಿಮಗ್ ನಮ್ಮೇಲ್ ಪ್ರೀತಿ ಇಲ್ಲ ಅಂದ್ರು ನಮಗ್ ನಿಮ್ ಮೇಲಿದೆ ಪ್ರೀತಿ. ಅಮ್ಮ, ಆದ್ರೂ ನೀನೇ ನನ್ನನ್ನ ಗಮನಿಸ್ತಾ ಇದೆಯಾ ಇಲ್ವೋ? ಶೌರ್ಯ ಸರ್, ನೀವು ಅತ್ತೆಲಾಗಿರೋ ಬದಲಾವಣೆ ನೋಡಿದ್ರಾ?
ಅಮ್ಮ ಅಮ್ಮ ನಿನ್ ಕಾಲ್ ಸರಿ ಹೋಯ್ತು. ಹೌದು ಕಣ, ಹೌದು. ಸರಿ ಅತ್ತೆ, ಊಟ ಮಾಡಿದ್ರಾ? ಇಲ್ಲ. ಯಾಕೆ? ಇದುವರೆಗೂ ಯಾಕೆ ಮಾಡಿಲ್ಲ? ಬನ್ನಿ ಊಟ ಮಾಡೋಣ. ಅಮ್ಮ ನಿನ್ ಕಾಲ್ ಸರಿಯಾಗ್ಬಿಟ್ಟಿದೆ. ಅಂದ್ರೆ ಏನೋ ಜೀವನ ಪೂರ್ತಿ ವೀಲ್ ಚೇರ್ ಅಲ್ಲೇ ಕೂತ್ಕೋಬೇಕಿತ್ತಾ? ದೇವ್ರ ದಯೆಯಿಂದ ನನ್ ಕಾಲ್ ಸರಿ ಹೋಯ್ತು. ನಮ್ಮ ಮನೇಲಿ ಇನ್ನೊಂದು ಒಳ್ಳೆ ವಿಷಯ ನಡೆದ ಹಾಗಾಯ್ತು. ಬನ್ನಿ ನಾವೆಲ್ಲ ಸೇರಿ ಊಟ ಮಾಡೋಣ. ಬನ್ನಿ ಅಮ್ಮ. ಸರ್, ಹಾಗೆ ನಾನು ಅದೇ ಕೆಲಸ ಮಾಡ್ತೀನಿ. ನೀನ್ ಕರೆಕ್ಟಾಗಿ ಹೇಳ್ದೆ ಅಧ್ಯ. ನೀನ್ ಅನ್ಕೊಂಡಿದ್ದೆ ನಿಜ ಆಯ್ತು. ಪದವಿಗೋಸ್ಕರ ಮನೆವರೆಗೂ ಹುಡ್ಕೊಂಡ್ ಬಂದಿದ್ದಾನೆ. ಇವನ್ ಹಿಂದೆ ಇರೋದು ಯಾರು ಅಂತ ಗೊತ್ತಾದ್ರೆ ರಾಜಲಕ್ಷ್ಮಿನ್ ಕಾಪಾಡ್ಕೊಳ್ಳೋದು ಸುಲಭ ಆಗುತ್ತೆ. ಆದಷ್ಟು ಬೇಗ ತಿಳ್ಕೊಡಿ. ಸ್ವಲ್ಪನೂ ಕನಿಕರನೇ ಇಲ್ಲದೆ ಎಲ್ಲರನ್ನೂ ಹೊಡಿತಾ ಇದ್ದಾರೆ. ನಮ್ಮನೆ ಮೇಲೆ ಅವ್ರ ದೃಷ್ಟಿ ಬೀಳ್ದೆ ಇದ್ರೆ ಸಾಕು, ಅಷ್ಟನ್ನು ನೋಡ್ಕೊಳ್ಳಿ. ಅಮ್ಮ, ಅವನ್ ಎಷ್ಟೇ ಪ್ಲಾನ್ ಮಾಡಿದ್ರು ನಮ್ ನೆರಳನ್ನು ಮುಟ್ಟಕ್ಕಾಗಲ್ಲ ಅವನ್ಗೆ. ನೀವು ಭಯನೇ ಪಡಬೇಡಿ. ಅಷ್ಟಕ್ಕೂ ಅವನು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾನೆ, ಅದ್ರ ಕಾರಣ ಏನು ಅಂತ ನಾವು ತಿಳ್ಕೋಬೇಕು. ಅವಾಗ್ಲೇ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.